ನೋಡು ಕಾವ್ಯ, ಇವನ್ ಬುದ್ಧಿನ ನೋಡು. ಒಂದು ವೇಳೆ ರಶ್ಮಿ ಜಾಗದಲ್ಲಿ ನೀನೇ ಇದ್ದಿದ್ರೆ ನಿನ್ನನ್ನು ಕೂಡ ಹೊಡಿತಿದ್ದ ಅಲ್ವಾ? ಇಲ್ಲ ಕಾವ್ಯ, ಇಲ್ಲ. ಖಂಡಿತ ಹೊಡಿತಿದ್ದೆ. ಕಾವ್ಯನ ನನ್ನ ಜೊತೆ ಪಾರ್ಟಿಗೆ ಕರ್ಕೊಂಡು ಬಂದೇನೋ ಒಂದೇ ಒಂದು ಕಾರಣಕ್ಕೆ ನೀನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾವ್ಯ, ನಿನ್ ಮೇಲೆ ಇವ್ನು ಇಷ್ಟೊಂದು ಸಂಶಯ ಪಡ್ತಾನೆ ಅಂತ. ಮುಚ್ಲಾ ಬಾಯ. ಸಾಕು, ಸುಮ್ಮನೆ ನಿಂತ್ಕೋ. ನಿನ್ ಕ್ಯಾರೆಕ್ಟರ್ ಬಗ್ಗೆ ಇವನು ನಂಬಿಕೆನೇ ಇಲ್ವಲ್ಲ ಕಾವ್ಯ? ಅವಳ್ತಾವೆಲ್ಲ ಮಾತಾಡಿಯ, ನಂತಾವ ಮಾತಾಡಲ್ಲ. ಮಾದೇವ, ಭರತ್ ಹೇಳ್ತಿರೋದು ನಿಜಾನಾ? ನೀನ್ ನನ್ ಮೇಲೆ ಸಂಶಯ ಪಡ್ತಿದ್ಯಾ? ಅಯ್ಯೋ ಇಲ್ಲ ಕಾವ್ಯ, ನಾನ್ ನಿಮ್ಮಲ್ಲಿ ಸಂಶಯ ಪಡ್ತಿಲ್ಲ. ನಾನ್ ಟೇಸನ್ ಆಗಿದ್ದಾಗ ಈ ಭರತ್ ಫೋನ್ ಮಾಡಿ ಏನೇನೋ ಮಾತಾಡ್ದ. ನಿನ್ಗೇನಾಯ್ತದೋ ಏನು ಅಂತ ಓಡೋಡ್ ಬಂದ್ಬಿಟ್ಟೆ ಅಷ್ಟೇ. ಸ್ಟೇಷನ್ಗೆ ನಾನು ಕಾಲ್ ಮಾಡಿದ್ ನಿಜ. ಮಹಾದೇವನ್ನ ಇನ್ನು ಬಿಟ್ ಕಳ್ಸಿರೋ ಇಲ್ವೋ ಅಂತ ಕೇಳೋದಕ್ಕೆ. ಆಗ ಇವನು ಅಲ್ಲೇ ಇದ್ದ ಅಂತ ಕಾವ್ಯನ ನಾನು ಪಾರ್ಟಿಗೆ ಕರ್ಕೊಂಡು ಹೋಗ್ತಿದೀನಿ ಅಂತ ಹೇಳ್ದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಮಾತೇ ಆಡ್ಲಿಲ್ಲ. ಸುಳ್ಳು ನನ್ ಕಣ್ಣಲ್ಲಿ ನೀನಿನ್ನೂ ಕೀಳಾಕ್ತ್ಯಾ? ಕಾವ್ಯ, ಹೊಸಿ ನನ್ ಮಾತು ಕೇಳು. ನಾನ್ ಮಾಡಿದ್ದು ನಿನಗ್ ತೆಪ್ಪು ಅನ್ನಿಸ್ಬೋದು, ಆದ್ರೆ ನಿನ್ಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಯ್ತಿಲ್ಲ. ಇವ್ನು ಅವನಲ್ಲ ಈ ಭರತ್. ಇವನು ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ. ಇವನ್ ಅಸ್ಲಿ ಮುಖ ನಿನಗ್ ಗೊತ್ತಿಲ್ಲ ಕಾವ್ಯ. ಯಾರ ಅಸ್ಲಿ ಮುಖ ಏನು ಅನ್ನೋದು ಇಲ್ಲಿರೋದು ಎಲ್ಲಾರ್ಗೂ ಗೊತ್ತಾಗಿದೆ. ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಬಂದಿದ್ದೀನ ದೊಡ್ಡ ಅಪರಾಧ ಅನ್ನೋ ತರ ನೋಡಿ ನನ್ ಮೇಲೆ ಸಂಶಯ ಪಟ್ಟು ಇಲ್ಲಿ ಬಂದು ರೌಡಿಗಿರಿ ಮಾಡ್ತಿದ್ಯಾ? ನಾಚಿಕೆ ಆಗ್ಬೇಕು ನಿನ್ಗೆ. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ನಾನ್ ನಿನ್ ಯಾಕೆ ಸಂಶಯ ಪಟ್ಟಿಲ್ಲ ಕಾವ್ಯ. ನಿನ್ ದಮ್ಮಯ್ಯ ಅಂತೀನಿ, ನನ್ ಮಾತು ಕೇಳು. ಇವನು ಅವನಲ್ಲ. ಇವನು ಫೋನ್ ಮಾಡಿ ಏನೇನೋ ಹೇಳ್ದ. ನೀವಿಬ್ರು ಕಾವ್ಯ, ಇವನ್ ಏನೇನೋ ಹೇಳಿ ನನ್ ತಲೆ ಕೆಡಿಸ್ತಾ. ನಿನ್ ತಲೆ ಯಾವಾಗ ತಾನೇ ಸರಿಗಿರುತ್ತೆ? ಸೂಟು ಬೂಟು ಹಾಕೊಂಡ್ಬಿಟ್ರೆ ಮನುಷ್ಯನ್ ಗುಣ ಬದಲಾಗೋದಿಲ್ಲ. ಅದ್ರಲ್ಲೂ ನಿನ್ ಕೊಳಕ್ ಬುದ್ಧಿ ಅಂತೂ ಬದಲಾಗೋದೇ ಇಲ್ಲ. ಸಮಾಧಾನ ಮಾಡ್ಕೋ ಕಾವ್ಯ. ಇವನ್ಗೆ ನಮ್ ಗೆಳತನದ ಬಗ್ಗೆ ಅರ್ಥ ಆಗಿಲ್ಲ. ಒಂದ್ ಗಂಡು ಹೆಣ್ಣು ಸ್ನೇಹಿತರಾಗಿರ್ಬೋದು ಅಂತ ಇವನಿಗೆ ಗೊತ್ತೇ ಇಲ್ಲ. ಮಹಾದೇವ್, ನೀನು ಪಾಸಿಟಿವ್ ಆಗೋದು ತಪ್ಪಲ್ಲ, ಆದ್ರೆ ಅದು ಇಷ್ಟೊಂದು ವಿಕೃತವಾಗಿರ್ಬೋದು. ನಾನು ಕಾವ್ಯನ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ಸೇಫ್ಟಿಗೋಸ್ಕರ. ನಾನು ಅವಳ ಫ್ರೆಂಡು ಅನ್ನೋ ಕಾಳಜಿಗೋಸ್ಕರ. ಸಹಾಯ ಮಾಡಿದ ಮನುಷ್ಯನಿಗೆ ಈ ರೀತಿ ಬಹುಮಾನ ಕೊಡ್ಬೋದಾ? ಎತ್ಲ ನಿನ್ ಪುರಾಣವ ಉಸಿರುವಳ್ಳಿ ನನ್ನ ಮಗನೇ. ಇರ್ಲಿ, ಇವನು ನಮ್ ಕಾವ್ಯ ಗಂಡ ಕಂಡ್ರು. ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟವನೆ. ಹಾಗಂತ ನಾವು ಅವನಿಗೆ ಶಿಕ್ಷೆ ಕೊಡೋದಕ್ಕಾಗತ್ತಾ? ಬಂದಿರೋ ಅತಿಥಿಗಳಿಗೆ ನಾವು ಅವಮಾನ ಮಾಡಬಾರ್ದು ಕಂಡ್ರು. ಇವತ್ತಿ ಗಲಾಟೆಯಿಂದ ನಮ್ಮ ಫ್ರೆಂಡ್ ಕಾವ್ಯ ತಲೆ ತಗ್ಸೋ ಹಾಗಾಯ್ತು. ಅದು ನನಗೂ ನೋವು ಕೊಡ್ತಾ ಇದೆ. ಅವನು ಸಾರಿ ಕೇಳೋದ್ ಬೇಡ, ಅವನು ಇಲ್ಲಿಂದ ಹೋದ್ರೆ ಸಾಕು. ಗುಣ ಅಂದ್ರೆ ಇದು ಮಹಾದೇವ. ನಿನಗ್ ಮರ್ಯಾದೆ ಕೊಟ್ಟವ್ರಿಗೆ ನೀನ್ ಹೊಡಿತಿದ್ಯಾ?
ಭರತ್ ಸಂಸ್ಕಾರ ಇಲ್ಲಿ, ನಿನ್ ಸಂಸ್ಕಾರ ಇಲ್ಲಿ. ನೀನ್ ಇಲ್ಲಿ ಬಂದಿರೋದೇ ನನಗೆ ಅವಮಾನ ಮಾಡೋದಕ್ಕೆ. ಕ್ಯಾರೆಕ್ಟರ್ ಬಗ್ಗೆ ಸಂಶಯ ಪಟ್ಟು ನನ್ನನ್ನ ಸಾಯಿಸ್ಬಿಟ್ಟ ನೀನು. ನನಗ್ ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ನನ್ ಕಣ್ಮುಂದೆ ಇರ್ಬೇಡ, ತೊಲಗು ಇಲ್ಲಿಂದ. ಕಾವ್ಯ, ನಾನು ನಿನ್ನ ಪಾರ್ಟಿಯಿಂದ ಕರ್ಕೊಂಡು ಹೋಗಕ್ ಬಂದೆ. ಇವನ್ ಮಾತನ್ನ ನಂಬೇಡ. ಹೋಗು ಇಲ್ಲಿಂದ ಮಾದೇವ. ನೀನ್ ಒಂದು ಮಾತಾಡಿದ್ರು ನಾನೇ ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಹೋಗು ಇಲ್ಲಿಂದ. ಹೋಗು ಅಂದೆ. Get out! ಕಾವ್ಯ, ಅಳ್ಬೇಡ ಕಾವ್ಯ. ಕೆಲವೊಮ್ಮೆ ಜೀವನದಲ್ಲಿ ನಾವು ನಮ್ದವರೇ ನಮ್ಗಿಂತ ನೋವು ಕೊಡ್ತಾರೆ. ಪ್ಲೀಸ್ ಅಳ್ಬೇಡ. ನಿನ್ನ ಹತ್ರ ನನ್ನ ಕೈಲಿ ನೋಡೋದಕ್ಕಾಗಲ್ಲ ಕಾವ್ಯ. ಪ್ಲೀಸ್ ಅಳ್ಬೇಡ. ಕ್ಯಾರೆಕ್ಟರ್ ಬಗ್ಗೆ ಸಂಶಯ ಪಟ್ಟು ನನ್ನನ್ನ ಸಾಯಿಸ್ಬಿಟ್ಟ ನೀನು. ನನ್ ಕಣ್ಮುಂದೆ ಇರ್ಬೇಡ, ತೊಲಗು ಇಲ್ಲಿಂದ. ಕಾವ್ಯ, ಸಾರಿ ಕಣೆ. ನಿನ್ ಗಂಡ ಇಂತವನು ಅಂತ ನಮಗ್ ಗೊತ್ತಿರ್ಲಿಲ್ಲ. ಇವನ್ ಜೊತೆ ಸಂಸಾರ ಹೇಗ್ ಮಾಡ್ತಿದ್ಯಾ? ಭರತ್ನ ನೋಡು, ಅಷ್ಟ್ ಏಡ್ ತಿಂದ್ರು ನಿನ್ ಯೋಚನೆಲೇ ಇದ್ದಾನೆ. ಪ್ಲೀಸ್ ಒಂದ್ಸಲ ಮಾತಾಡು. ನನ್ ಕೈಲಿ ಇರಕ್ ಆಗ್ತಿಲ್ಲ. ನಾನು ಇಲ್ಲಿಂದ ಹೊರಡ್ತೀನಿ. ಐ ಆಮ್ ಸಾರಿ. ಕಾವ್ಯ ಪ್ಲೀಸ್ ನೋಡು, ಈ ಸ್ಥಿತಿಲಿ ನೀನು ಒಬ್ಳೆ ಹೋಗೋದು ಸರಿ ಇಲ್ಲ. ಬಾ, ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡ ಭರತ್, ಈಗಾಗ್ಲೇ ನನ್ನಿಂದ ನೀನ್ ತುಂಬಾನೇ ನೋವು ಅನ್ಭವಿಸ್ಬಿಟ್ಟಿದ್ಯಾ. ನಾನು ಹೊರಗಡೆ ಹೋಗಿ ಯಾವ್ದೋ ಆಟೋನೋ ಕ್ಯಾಬೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ನೋಡು ಕಾವ್ಯ, ನೀನೀಗ ಮನೆಗೆ ಒಬ್ಳೆ ಆಟೋದಲ್ಲಿ ಹೋದ್ರೆ ಆ ಮಾದೇವ ನಿನ್ ಮೇಲೆ ಮಾಡಿರೋ ಕೀಳ್ಮಟ್ಟದ ಸಂಶಯ ನಿಜ ಅಂತ ನೀನೇ ಒಪ್ಕೊಂಡಂಗಾಗತ್ತೆ. ನಮ್ಮಿಬ್ರು ಮಧ್ಯೆ ಇರೋದು ಕೇವಲ ಶುದ್ಧ ಸ್ನೇಹ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೀಗಿದ್ಮೇಲೆ ನಾವ್ಯಾಕೆ ಯಾರಿಗೂ ಎದುರಬೇಕು? ನೋಡು, ನಿನ್ನ ಮನೆಗೆ ಬಿಡೋ ಕರ್ತವ್ಯ ನಂದು. ಪ್ಲೀಸ್ ಬೇಡ ಅನ್ಬೇಡ. ಬಾ. ಪ್ರೇಮ,
ಸಾಕು ಅನ್ಸುತ್ತೆ. ಏಯ್ ಕುತ್ಕೊಳ್ಳೋ ರಾಮ್, ನಾನು ಹೇಳೋ ತನಕ ಎದ್ರೆ ಅಷ್ಟೇ ನಿನ್ನ. ಸುಮ್ನೆ ಇರು. ಪ್ರೇಮ ಪ್ರೇಮ ಸಾಕ್ ಪ್ರೇಮ. ರಾಮ್, ಸೀನ್ ಹೋಗೋ ತನಕ ನೀನ್ ಹಬೆ ತಗೊಳ್ತಾನೆ ಇರ್ಬೇಕು. ಪ್ರೇಮ ಸಾಕು. ಏಯ್ ಕುತ್ಕೋ ನೀನು. ರಾಮ್, ಇನ್ನ ಹಬೆ ತಗೊಳ್ತಾ ಸ್ವಲ್ಪ ಹೊತ್ತು ಆಗಿಲ್ಲ, ಈಗ್ಲೇ ಶುರು ಮಾಡ್ಕೊಂಡ್ಯಾ? ನೋಡು, ಎಷ್ಟ್ ಹಬೆ ತಗೋಬೇಕೋ ಬೇಡವೋ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ನೀನ್ ಸುಮ್ನೆ ಕೂತ್ರೆ ಸರಿ. ಈ ಮನೆ ಡಾಕ್ಟ್ರು ನಾನು. ಪ್ರೇಮ 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 ಆಗ್ತಿಲ್ಲ. ಪ್ರೇಮ ಪ್ರೇಮ ನಿಜ ಯಪ್ಪ ಪ್ರೇಮ. ಬೇಡ, ಇನ್ನ ಸ್ವಲ್ಪ ಹೊತ್ತು ಅಲ್ಲೇ ಇರ್ಬೇಕು ನೀನು. ಆಗ್ತಿಲ್ಲ, ನಂಗೆ ಉಸಿರಾಡಕ್ ಆಗ್ತಿಲ್ಲ ಪ್ರೇಮ. ಅಯ್ಯಪ್ಪ. ರಾಮ್, ಇವಾಗ ಹೀಗಿದೆ, ಸೀನ್ ಕಡಿಮೆ ಆಗಿದೆ ಅಲ್ಲ? ಅಯ್ಯೋ ಕೋತೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹಬೆ ತಗೊಂಡಿದ್ರೆ ನಾನೇ ಹೊಗೆ ಹಾಕ್ಸ್ಕೊಂತಿದ್ದೆ. ಹಬ್ಬಾ. ನಿಂಗ್ ಸೀನು ಒಂದೇ ಸಮನೆ ಬಂದು ಉಸಿರಾಡಕ್ಕೂ ತೊಂದರೆ ಆಗ್ತಿತ್ತು ತಾನೆ? ಇಲ್ಲ ತಾಯಿ, ನೋಡು, ಆಲ್ ರೈಟ್, ಐ ಆಮ್ ಆಲ್ ರೈಟ್. ನನಗೆ ಉಸಿರಾಡಕ್ಕೆ ಯಾ ಕ ಕ ಕ ನೋಡಿದ್ಯಾ ನೋಡಿದ್ಯಾ, ಮತ್ತೆ ಸೀನ್ ಬಂತು. ಇಲ್ಲ ಪ್ರೇಮ, ಅದು ಹಬೆ ತಗೊಂಡಲ್ಲ, ಅದ್ರ ನೀರು ಮೂಗೊಳಗಿದೆ, ಅದು ಒಂಥರ ಕಚ್ಚುಗುಳಿ ಕೊಟ್ಟಂಗೆ ಮಾಡ್ತಿದೆ. ಆಹಾ, ಹೌದು ಬಿಡು. ನೋಡು, ಇನ್ನ ಸ್ವಲ್ಪ ಹೊತ್ತು ಹಬೆ ತಗೊಂಡಿದ್ರೆ ಮೂಗು, ಗಂಟ್ಲು, ಶ್ವಾಸಕೋಶದಲ್ಲಿರೋ ಚಿಕ್ಕ ಚಿಕ್ಕ ಧೂಳುಗಳು ಆಚೆ ಬಂದ್ಬಿಟ್ಟಿರೋದು. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ನೋಡು ನೋಡು ಪ್ರೇಮ, ಈಗ ಸೀನೇ ಇಲ್ಲ, ಒಳಗಿರೋದೆಲ್ಲ ಆಚೆ ಬಂತು, ಎಲ್ಲ ಮುಗೀತು. ಆಗ್ಲೇ ಮುಗ್ದಿತ್ತು, ನೀನೇ ಸುಮ್ನೆ ಈ ತರ ಎಲ್ಲ ಹಬೆ ಕೊಟ್ಕೊಂಡಿದ್ದೆ. ನೋಡು ನೋಡು ನೋಡು, ಮತ್ತೆ ಸೀನ್ ಬರ್ತಿದೆ, ನೀನೇ ನುಂಗ್ಕೊಂತ ಇದೀಯಾ? ಇಲ್ಲ ನೋಡಿ, ಸೀನ್ ನಿಂತೋಯ್ತು ನಿಂತೋಯ್ತಲ್ಲ ಪ್ರೇಮ. ನಾನೀಗ ಕಂಪ್ಲೀಟ್ ಆಗಿ ಹುಷಾರಾಗಿದೆ. ಈ ಡಾಕ್ಟರ್ಗೆ ಕಾಟ ಕೊಟ್ಟಿದ್ಯಲ್ಲ, ಸಾಮಾನ್ಯ ಅಲ್ಲ ಬಿಡು ನೀನು. ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ ಡಾಕ್ಟರ್ ಸಾಹೇಬ್ರೆ? ನಮಗೆ ಅದನ್ ತಿನ್ಬೇಡ, ಇದನ್ ತಿನ್ಬೇಡ, ಅದನ್ ಮಾಡ್ಬೇಡ, ಇದನ್ ಮಾಡ್ಬೇಡ ಅಂತ 1000 ರೂಲ್ಸ್ ಹಾಕ್ತೀರಾ. ನಾನ್ ಡಾಕ್ಟರ್ ಆಗಿ ಒಂದೇ ಒಂದು ರೂಲ್ಸ್ ಹಾಕಿದ್ದನ ಅನ್ಭವಿಸೋದಕ್ಕಾಗ್ಲಿಲ್ಲ ನಿನ್ಗೆ. ಅನ್ಭವಿಸಿದ್ರಲ್ಲಮ್ಮ, ಇನ್ನೇನ್ ಅನ್ಭವಿಸೋದಿದೆ? ಸರಿ, ಒಂದ್ ನಿಮಿಷ ಇರು.
ಕಾವ್ಯ ಒಂದೇ ಒಂದ್ಕಿತ ನನ್ ಮಾತು ಕೇಳು. ನಾನ್ ನಿನ್ನ ಮನೆಗೆ ಕರ್ಕೊ ಹೋಯ್ತೀನಿ, ನೀನ್ ನನ್ ಜೊತೆ ಬಾ. ಅಯ್ಯೋ ಸಾರಿ ಕಾವ್ಯ, ನಾನ್ ನಿನ್ನ ಮನೆಗೆ ಡ್ರಾಪ್ ಮಾಡೋದಕ್ಕಾಗಲ್ಲ. ನನ್ ಕಾರ್ ಟೈರ್ನ ಯಾರೋ ಪಂಚರ್ ಮಾಡಿದ್ದಾರೆ, ನೋಡಲ್ಲಿ. ಮಹದೇವ, ಕೇಳೋದಕ್ಕೆ ಬೇಜಾರಾಗುತ್ತೆ, ಆದ್ರೆ ಒಂದು ಮಾತು, ಆವತ್ತು ನಮ್ ಪೊಲೀಸ್ ಜೀಪ್ನ ಪಂಚರ್ ಮಾಡಿದ್ದು ನೀನೇ ಅಂತ ಗೊತ್ತು. ಈಗ ನನ್ನ ಕಾರ್ನು ನೀನೇ ಪಂಚರ್ ಮಾಡಿದ್ಯೋ ಹೇಗೆ? ನಾವಿಬ್ರು ಒಟ್ಟಿಗೆ ಹೋಗೋದು ಮಹಾದೇವನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಕಾವ್ಯ. ನೀನ್ ಮನುಷ್ಯನೇ ಅಲ್ಲ. ಛೀ, ಅಯ್ಯೋ ದೇವ್ರೆ, ಇವ್ನ್ ಏನ್ ಹೇಳಿದ್ರು ನಂಬ್ತಿಯಲ್ಲ ನೀನು. ಭರತ್ ಹೇಳ್ತಿರೋದ್ ನಿಜ ಅಲ್ವಾ? ನೀನೇ ತಾನೆ ಇದನ್ನ ಮಾಡಿರೋದು. ಯಾವ್ರಣೆಗೂ ಇಲ್ಲ ಕಾವ್ಯ, ನಾನ್ ಇದನ್ ಮಾಡಿಲ್ಲ. ನಾನು ಅವ್ನ್ ಕಾರ್ ತವಕ್ಕೆ ಹೋಗಿಲ್ಲ. ಸಾಕು ಮಾದೇವ, ನೀನೇನು ಮಾತಾಡ್ಬೇಡ. ನಾನ್ ನಿನ್ನ ನಂಬೋದಿಲ್ಲ. ನನಗ್ ನೀನು ಬೇಡ, ನಿನ್ ಸವಾಸನೂ ಬೇಡ. ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ. ಕಾವ್ಯ, ಕಾವ್ಯ, ನನ್ ಮಾತ್ ಕೇಳು ಕಾವ್ಯ. ಲೇ ಮಾದೇವ, ನನ್ ಕಾರ್ ಟೈರ್ನ ಪಂಚರ್ ಮಾಡಿದ್ ಯಾರು ಅಂತ ಗೊತ್ತಾ? ಅದು ನಾನೇ ಕಣೋ. ನಿನ್ನ ವಿಲನ್ ಮಾಡೋದಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಕಣ. ಏಯ್, ನೀನ್ ನನ್ನ ಏನು ಮಾಡೋದಕ್ಕಾಗಲ್ಲ ಮಾದೇವ. ಇವತ್ ನೀನ್ ನನ್ಗೆ ಹೊಡೆದು ಒಂದೊಂದು ಏಟ್ಗೂ ಸೇಡ್ ತೀರ್ಸ್ಕೊಂಡಿದ್ದೀನಿ. ನೋಡಿದ್ಯಾ ಕಾವ್ಯ ಎಷ್ಟು ಸುಲಭವಾಗಿ ನನ್ನನ್ನು ನಂಬುದ್ಲು ಅಂತ. ಅವಳು ಕಣ್ಣಲ್ಲಿ ನಾನೀಗ ಹೀರೋ ಕಣೋ, ನೀನು ಝೀರೋ. ಲೇ, ಸತ್ಯನ ತುಂಬಾ ದಿನ ಮುಚ್ಚಡಕ್ಕಾಗಲ್ಲ ಕಲ. ಇವತ್ತು ಕಾವ್ಯ ನಿನ್ನ ನಂಬಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ನೀನು ಉಸಿರು ಒಳ್ಳಿ ಬಣ್ಣ ಏನು ಅಂತ ಎಲ್ರ ಮುಂದೆ ಬಯಲಾಯ್ತದೆ. ಆವಾಗ ನೀನು ಪಾತಾಳದಲ್ಲಿರ್ತೀಯ. ಅದೆಲ್ಲ ತುಂಬಾ ದೂರದ ಮಾತು ಬಿಡು. ಈಗ ನೀನ್ ನೋಡಿದ್ಯಲ್ಲ, ಅದು ಬರೀ ಟ್ರೇಲರ್ ಕಣ. ಮುಂದೆ ನಿನಗೆ ಸಿನಿಮಾ ತೋರಿಸ್ತೇನೆ. ಅಂದಾಗೆ ಕಾವ್ಯ ಎಲ್ಲೋದ್ಲು? ಹೋಗ್ ನೋಡು. ಕಾವ್ಯ, 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 ಹೊಸಿ ನಿಂತ್ಕ. ಒಂದೇ ಒಂದ್ ನಿಮಿಷ ನನ್ ಮಾತು ಕೇಳು. ಆ ಭರತ್ ನೀನ್ ಅನ್ಕೊಂಡಂಗಲ್ಲ ಕಾವ್ಯ. ಮೊದ್ಲು ನೀನ್ ಸರಿಯಾಗು, ಆಮೇಲೆ ಬೇರೆಯವ್ರ ಕೆಟ್ಟನದ ಬಗ್ಗೆ ಮಾತಾಡು. ಅಯ್ಯೋದವ್ರೆ, ಚಂಗಪ್ಪ ಹೇಳಿ ನಿನ್ಗೆ. ಕಾವ್ಯ ನೋಡು, ಸರಿ ಈಗ ಪಾಪ ಮಾಡ್ಕೋಬೇಡ. ಬಂದ್ ಗಾಡಿ ಹತ್ತು, ಮನೆಗೆ ಹೋಗಿ ನಿಧಾನವಾಗಿ ಮಾತಾಡೋಣ. ನನ್ ಕೈ ಬಿಡೋ ಮೊದ್ಲು. ನನಗ್ ನಿನ್ ಜೊತೆ ಬರೋದಿಕ್ಕೆ ಇಷ್ಟ ಇಲ್ಲ. ಒಳ್ಳೆಯವನು ನಾಟಕನ ಮನೆಯವ್ರ ಹತ್ರ ಆಡು, ನನ್ನ ಹತ್ರ ಅಲ್ಲ. ಅಯ್ಯೋ ಕಾವ್ಯ, ಯಾವ ನಾಟಕನೂ ಆಡ್ತಿಲ್ಲ. ದೇವ್ರಾಣಿಗೂ ಹೇಳ್ತೀನಿ, ಅವ್ನ್ ಕಾರ್ ಟೈರ್ ಪಂಚರ್ ಮಾಡಿದ್ ನಾನಲ್ಲ, ಅದನ್ ಮಾಡಿದ್ ಅವನೇ ಅಂತ ನೀನ್ ಹೋದ್ಮ್ಯಾಕೆ ನಂತ ಒಪ್ಕೊಂಡವ್ನೆ. ಅಬ್ಬಾ, ಯೋರ್ ಇಂಪಾಸಿಬಲ್ ಮಹಾದೇವ. ಸೆಕೆಂಡ್ ಅಲ್ಲಿ ಸುಳ್ಳು ಹುಟ್ಟಾಕ್ತೀಯ ಅಲ್ವಾ? ನಿಲ್ಸಪ್ಪ, ನಿನ್ ಸುಳ್ಳಿನ ಸರಮಾಲೆನ ಇಲ್ಲಿಗೆ ನಿಲ್ಸು. ಏನಂದೆ? ಭರತ್ತೆ ತನ್ನ ಕಾರ್ನ ಪಂಚರ್ ಮಾಡ್ಕೊಂಡ? ಇದನ್ನ ನಾನ್ ನಂಬೇಕಾ? ಹೌ ಡಿಸ್ಗಸ್ಟಿಂಗ್. ಕಾವ್ಯ, ದಮ್ಮಯ್ಯ ಅಂತೀನಿ, ನನ್ ಮಾತು ಆಟೋ, ಅಣ್ಣ ಬರ್ತೀರಾ? ಕಾವ್ಯ, ಕಾವ್ಯ, ಕಾವ್ಯ,
ಅಣ್ಣ ಅಣ್ಣ ಒಂದ್ ನಿಮಿಷ ಅಣ್ಣ. ಕಾವ್ಯ ಕಾವ್ಯ ನಿನ್ ದಮ್ಮಯ್ಯ ಅಂತೀನಿ. ಆಟೋಲೆಲ್ಲ ಹೋಗ್ಬೇಡ, ಮನೇಲಿ ಮರ್ವಾದೆ ಹೋಗ್ತದೆ ನೋಡು. ನನ್ ಜೊತೆ ಬಾ, ಗಾಡಿಲ್ ಬಾ. ಏನಣ್ಣ ಗಲಾಟೆ? ಅಣ್ಣ ಗಲಾಟೆ ಎಲ್ಲ ಏನೂ ಇಲ್ಲ, ದಯವಿಟ್ಟು ಅವಳನ್ನ ಇಲ್ಲೇ ಇಳಿಸ್ಬಿಟ್ಟು ಹೋಗಿ ಅಣ್ಣ. ಅಣ್ಣ ನೀವ್ ಹೊರಡಿ, ಕಾವ್ಯ ಹೊರಡಿ ಅಣ್ಣ. ಅಣ್ಣ ಕಾವ್ಯ. ಶಿವನೆ, ಎಂತ ಆಟ ಈ ಹುಡುಗಿದು. ಇವಳೊಬ್ಬಳನ್ನ ಆಟೋದಲ್ಲಿ ಕರೆಸಿ ನಾನ್ ಹೆಂಗ್ ಸುಮ್ಕಿರೋದು?